ಗೆಳೆಯರೇ, ಗಂಡ ಹೆಂಡತಿಯ ಜೀವನದಲ್ಲಿ ಒಂದು ಚಿಕ್ಕ ವಿಷಯ ಕೂಡ ದೊಡ್ಡ ಬದಲಾವಣೆಯನ್ನು ತರಬಹುದು. ಅದರಲ್ಲಿ ನಿದ್ರೆ ಮಾಡುವ ವಿಧಾನ ಕೂಡ ಒಂದು. ಹೌದು, ದಿನಪೂರ್ತಿ ಕೆಲಸದ ಒತ್ತಡದ ನಂತರ ನಾವು ಹೇಗೆ ಮಲಗುತ್ತೇವೆ ಅನ್ನೋದು ನಮ್ಮ ಆರೋಗ್ಯ ಮತ್ತು ಸಂಬಂಧದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ದಂಪತಿಗಳು ಹೇಗೆ ಮಲಗಿದರೆ ಆರೋಗ್ಯಕ್ಕೂ ಮತ್ತು ಸಂಬಂಧಕ್ಕೂ ಒಳ್ಳೆಯದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ನೋಡೋಣ. ಎಡಬದಿಗೆ ಮಲಗುವುದು ಏಕೆ ಉತ್ತಮ? ತಜ್ಞರ ಪ್ರಕಾರ ಹೆಂಡತಿ ಗಂಡನ ಎಡಬದಿಗೆ ಮಲಗುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ, ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತದೆ. ಊಟದ ನಂತರ ರಾತ್ರಿ ವೇಳೆ ಮಲಗುವಾಗ ಈ ರೀತಿ ಮಲಗಿದರೆ ಉತ್ತಮ. ಬೆನ್ನಿನ ಮೇಲೆ ನೇರವಾಗಿ ಮಲಗುವುದು, ಅಂದರೆ ಬೆನ್ನನ್ನು ಕೆಳಗೆ ಮಾಡಿಕೊಂಡು ಮಲಗುವುದು ದೇಹಕ್ಕೆ ಸಮತೋಲನ ನೀಡುತ್ತದೆ. ಬೆನ್ನು ಹಾಗೂ ಕುತ್ತಿಗೆಗೆ ವಿಶ್ರಾಂತಿ ಸಿಗುತ್ತದೆ. ನಿಜವಾಗ್ಲೂ ಇದು ತುಂಬಾ ಅತ್ಯಂತ ಒಳ್ಳೆಯ ವಿಧಾನ ಅಂತ ಹೇಳ್ಬೋದು. ಹೊಟ್ಟೆಯ ಮೇಲೆ ಮಲಗುವುದನ್ನ ತಪ್ಪಿಸಿ, ಅಂದರೆ ಹೊಟ್ಟೆ ಕೆಳಗೆ ಮಾಡಿಕೊಂಡು ಮಲಗುವುದು. ಇದು ಸಾಮಾನ್ಯವಾಗಿ ತುಂಬಾ ಜನ ಮಾಡುವ ತಪ್ಪು. ಈ ರೀತಿಯಲ್ಲಿ ಮಲಗಿದರೆ ಕುತ್ತಿಗೆ ಮತ್ತು ಬೆನ್ನು ನೋವು ಬರುತ್ತದೆ ಮತ್ತು ಉಸಿರಾಟಕ್ಕೂ ಅಡಚಣೆ ಉಂಟಾಗಬಹುದು. ಖಂಡಿತ ಯಾರು ಕೂಡ ಹೊಟ್ಟೆಯನ್ನು ಕೆಳಗಾಕು ಮಲಗಬೇಡಿ. ಹತ್ತಿರವಾಗಿ ಮಲಗುವುದು, ಅಂದ್ರೆ ಗಂಡ ಹೆಂಡತಿ ಹತ್ತಿರವಾಗಿ ಮಲಗಿದರೆ ಒಂದು ತರ ಭಾವನಾತ್ಮಕ ಸಂಬಂಧ ಅಥವಾ ಬಾಂಧವ್ಯ ಹೆಚ್ಚಾಗುತ್ತದೆ. ಇದು ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಒಂದು ತರ ಭದ್ರತೆ ಅನ್ನಿಸುತ್ತೆ ಮತ್ತು ಸಂಬಂಧವನ್ನ ಕೂಡ ಗಟ್ಟಿಗೊಳಿಸುತ್ತದೆ. ತುಂಬಾ ಬಿಗಿಯಾಗಿ ಅಪ್ಪಿಕೊಂಡು ಮಲಗಬೇಡಿ. ಪ್ರೀತಿ ಇರುವುದು ನಿಜಕ್ಕೂ ಒಳ್ಳೆಯದು, ಆದರೆ ತುಂಬಾ ಬಿಗಿಯಾಗಿ ಅಪ್ಪಿಕೊಂಡು ಮಲಗಿದರೆ ಇಬ್ಬರಿಗೂ ಒಂಥರ ಕಂಫರ್ಟಬಲ್ ಅನಿಸುವುದಿಲ್ಲ. ಸ್ವಲ್ಪ ಸ್ಪೇಸ್ ಇರಲಿ, ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತದೆ. ಸರಿಯಾದ ತಲೆದಿಂಬು ಬಳಸಿರಿ. ತುಂಬಾ ದಪ್ಪ ಅಥವಾ ತುಂಬಾ ತೆಳುವಾದ ತಲೆದಿಂಬನ್ನ ಬಳಸಬೇಡಿ. ಸರಿಯಾದ ಸಪೋರ್ಟ್ ಕೊಡುವಂತ ಪಿಲೋ ಬಳಸಿದರೆ ಕುತ್ತಿಗೆ ಅಥವಾ ಬೆನ್ನು ನೋವು ಬರುವುದು ತಪ್ಪುತ್ತದೆ. ಮಲಗುವ ಸಮಯದಲ್ಲಿ ಮೊಬೈಲ್ ಬಳಕೆ ಮಾಡಬೇಡಿ. ನಿಜವಾಗ್ಲೂ ಇದು ತುಂಬಾ ಇಂಪಾರ್ಟೆಂಟ್. ಪೂರ್ಣ ಕತ್ತಲೆ ಇದ್ದಾಗ ಮೊಬೈಲ್ ಬಳಸುವುದು ಮೆದುಳಿಗೆ ಮತ್ತು ಕಣ್ಣಿಗೆ ಹಾನಿಕಾರಕ. ಆದ್ದರಿಂದ ಮಲಗಲು ರೆಡಿಯಾದಾಗಲೇ ಮೊಬೈಲ್ ನೋಡುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ. ಮಲಗುವ ಕೊಠಡಿ ಸ್ವಚ್ಛವಾಗಿರಲಿ. ಮಲಗುವ ಕೋಣೆ, ಹಾಸಿಗೆ, ಬೆಡ್ಶೀಟ್ ಸ್ವಚ್ಛವಾಗಿರಲಿ ಮತ್ತು ಶಾಂತವಾದ ತಂಪಾದ ವಾತಾವರಣದಲ್ಲಿ ಉತ್ತಮವಾದ ನಿದ್ರೆ ಬರುತ್ತದೆ. ಜೊತೆಗೆ ಹೆಚ್ಚು ಬೆಳಕು, ಹೆಚ್ಚು ಶಬ್ದ ಇಲ್ಲದಂತೆ ಎಚ್ಚರಿಕೆಯನ್ನ ವಹಿಸಿ. ಆಮೇಲೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಒಂದೇ ಸಮಯಕ್ಕೆ ಮಲಗುವ ಅಭ್ಯಾಸ. ದಂಪತಿಗಳು ರಾತ್ರಿ ವೇಳೆ ಮಲಗುವಾಗ ಒಂದೇ ವೇಳೆ ಇಬ್ಬರು ಮಲಗುವುದು ಉತ್ತಮ. ಜೊತೆಗೆ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದು ನಿಮ್ಮ ದೇಹದ ಜೈವಿಕ ಗಡಿಯಾರವನ್ನು ಸರಿಗೊಳಿಸುತ್ತದೆ. ಅಂದರೆ ರಾತ್ರಿ ವೇಳೆ ಒಬ್ಬರು 9 ಗಂಟೆ ಮಲ್ಕೊಳ್ಳೋದು, ಒಬ್ಬರು 11 ಗಂಟೆಗೆ ಮಲ್ಕೊಳ್ಳೋದು, ಈ ರೀತಿ ಮಾಡಬೇಡಿ ಅಂತ. ಜಗಳ ಮಾಡಿಕೊಂಡು ಮಲಗಬೇಡಿ. ಜಗಳವಾಡಿಕೊಂಡು ಅಥವಾ ಮನಸ್ತಾಪ ಮಾಡಿಕೊಂಡು ಕೋಪ ಮಾಡಿಕೊಂಡು ಮಲಗಿದರೆ ಮನಸ್ಸು ಶಾಂತವಾಗಿರುವುದಿಲ್ಲ. ಮಲಗುವ ಮೊದಲು ಪರಸ್ಪರ ಮಾತನಾಡಿಕೊಂಡು ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬೇಕು. ನಿಮ್ದೇನೇ ಪ್ರಾಬ್ಲಮ್ಸ್ ಇರಲಿ, ಮಲಗುವ ಮೊದಲು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಭಾರವಾದ ಆಹಾರ ತಪ್ಪಿಸಿ. ರಾತ್ರಿ ವೇಳೆ ತುಂಬಾ ಎಣ್ಣೆಯುಕ್ತ ಅಥವಾ ಭಾರವಾದ ಊಟ ಮಾಡಬೇಡಿ. ಇದರಿಂದ ಜೀರ್ಣಕ್ರಿಯೆ ಸಮಸ್ಯೆ ಬರುತ್ತದೆ ಮತ್ತು ನಿದ್ರೆ ಕೂಡ ಹಾಳಾಗುತ್ತದೆ. ರಾತ್ರಿ ಸಮಯದಲ್ಲಿ ಹಗುರವಾದ ಆಹಾರವೇ ಬೆಸ್ಟ್. ಅಂದ್ರೆ ಸ್ವಲ್ಪ ಹಾರ್ಡ್ ಆಗಿರೋ ಫುಡ್ ಅನ್ನ ರಾತ್ರಿ ಹೊತ್ತು ಸೇವಿಸಬೇಡಿ. ಒಟ್ಟಿನಲ್ಲಿ ಹೇಳುವುದಾದರೆ ಸರಿಯಾದ ನಿದ್ರೆ
ದೇಹದ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇದರಿಂದ ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಇಬ್ಬರ ನಡುವೆ ಪ್ರೀತಿ ಕೂಡ ಹೆಚ್ಚಾಗುತ್ತದೆ. ಹಾಗಾಗಿ ನೀವು ಇಂದು ರಾತ್ರಿ ಈ ಹ್ಯಾಬಿಟ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ನೋಡಿ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.